ರೀ, ನಿಮಗೆ ನನ್ನ ಮೇಲೆ ಕೋಪನಾ? ನೆನ್ನೆ ನಾನು ಅಲ್ಲಿಗೆ ಬಂದು ಆ ರೀತಿ ನಡ್ಕೊಂಡೆ ಅಂತ ನಾನು ಯಾಕೆ ಹಾಗೆ ಮಾಡಿದೆ ಹೇಳಿ? ನಿಮ್ಗೋಸ್ಕರ, ನಿಮ್ ಜೊತೆ ಜೀವನ ಪೂರ್ತಿ ಸಂತೋಷವಾಗಿರ್ಬೇಕು ಅನ್ನೋ ಆಸೆಯಿಂದ. ಅದು ಬಿಟ್ರೆ ಬೇರೆ ಏನು ಉದ್ದೇಶನೂ ಇಲ್ಲ ರೀ. ನನ್ನಿಂದ ನಿಮಗೆ ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬೇಡಿ. ಮೇಘ್ನಾ, ಇಲ್ಲಿಂದ ಆಚೆ ಹೋಗು. ನನಗೆ ಗೊತ್ತು ರೀ ನಿಮಗೆ ಕೋಪ ಇದೆ ಅಂತ, ಆದ್ರೆ ಮೇಘ್ನಾ ಪ್ಲೀಸ್ ಆಚೆ ಹೋಗು ಅಂದೆ. ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಿ. ಮೇಘ್ನಾ, ಜಸ್ಟ್ ಗೆಟ್ ಔಟ್. ಯಾಕೆ ಮೇಘ್ನಾ ಹೇಳಿದೆ ಹೇಳಿ ನನ್ನ ಸಾಯಿಸ್ತಿದ್ಯಾ? ಪ್ಲೀಸ್ ನನ್ನ ಒಂಟಿಯಾಗಿ ಬಿಟ್ಬಿಡು. ಯಾಕ್ರಿ ನಾನು ನಿಮ್ಮನ್ನ ಒಂಟಿಯಾಗಿ ಬಿಡ್ಬೇಕು? ನೀವ್ ಯಾಕೆ ಒಂಟಿಯಾಗಿರ್ಬೇಕು? ನೀವ್ ನನ್ನ ಗಂಡ, ನಾನು ನಿಮ್ ಹೆಂಡತಿ. ನಾನು ಸಾಯೋವರೆಗೂ ನಿಮ್ಮನ್ನ ಒಂಟಿಯಾಗಿರೋದಕ್ಕೆ ಬಿಡಲ್ಲ. ನೀವು ಯಾವತ್ತೂ ನನ್ನ ಮುಂದೆ ಒಂಟಿ ಅಂತ ಹೇಳ್ಬೇಡಿ. ಅಲ್ಲಿ ನಿಮಗೆ ಯಾರು ಎಷ್ಟು ಬೇಜಾರು ಮಾಡಿದ್ರೂ ನನಗೆ ಗೊತ್ತಿಲ್ಲ, ಆದ್ರೆ ನಾನು ನಿಮಗೆ ಯಾವತ್ತೂ ಬೇಜಾರು ಮಾಡಲ್ಲ. ಬದುಕಿರೋವರೆಗೂ ನಿಮ್ ದಾಸಿಯಾಗಿ ಬದುಕ್ತೀನಿ ಹೊರತು ನಿಮ್ಮಿಂದ ದೂರ ಇದ್ದು ಬದುಕಲ್ಲ ರೀ. ನನ್ನ ಈ ಹಠ, ಒತ್ತಾಯ, ತಾಳ್ಮೆ, ಅವಮಾನ ಎಲ್ಲ ನಿಮ್ಗೋಸ್ಕರ.